ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕ್ಷೇತ್ರಕ್ಕೆ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಬಂದು ನೆಲ್ಲೂರು ಮತ್ತು ಅಂಕತಟ್ಟಳ್ಳಿ ಸಮೀಪ ನಿರ್ಮಿಸಿರುವ ಸೇತುವೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಆ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರು ಭಾಗವಹಿಸ್ತಾರೆ. ಅದಕ್ಕೆ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಭವ್ಯವಾಗಿ ಸ್ವಾಗತಿಸಿ ಅವರನ್ನು ಅಭಿನಂದಿಸಬೇಕಂತೇಳಿ ನಮ್ಮ ಮಾನ್ಯ ಶಾಸಕರು ತಿಳಿಸಿರೋದ್ರಿಂದ ನಿನ್ನೆ ಪೂರ್ವಭಾವಿ ಸಭೆ ನಡೆದು ಈ ಎಲ್ಲ ಪಂಚಾಯತಿಯಿಂದ 200 ಜನ ಬರಬೇಕು ಅಂತೇಳಿ ಅವರು ತಿಳಿಸಿದ್ದಾರೆ. ನೆಲ್ಲೂರು ಗ್ರಾಮದ ಬಳಿ ಸುಮಾರು 10 ಕೋಟಿ ರೂಪಾಯಿನಲ್ಲಿ ಚೆಕ್ ಡ್ಯಾಮ್ ಬ್ರಿಡ್ಜ್ ನಿರ್ಮಿಸಿದ್ದು, ಅದು ಸುಮಾರು ಹಳ್ಳಿಗಳಿಗೆ ಉಪಯೋಗ ಆಗುವಂಥ ರಸ್ತೆಗೆ ಶಿಥಿಲವಾಗಿರುವಂಥ ಬ್ರಿಡ್ಜನ್ನು ತೆಗೆದುಹಾಕಿಬಿಟ್ಟು ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಮಾನ್ಯ ಸಚಿವರಾದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಶುಕ್ರವಾರದಂದು ಆಗಮಿಸ್ತಾ ಇದ್ದಾರೆ. ಈ ಸಭೆಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ 200-300 ಜನ ಆಗಮಿಸಿ ಸಭೆ ಯಶಸ್ವಿ ಮಾಡಬೇಕು ಅಂತ ಮಾನ್ಯ ಶಾಸಕರು ನಿರ್ದೇಶನ ನೀಡಿರುತ್ತಾರೆ. ಅದರಂತೆ ನಾವು ವೆಂಕಟೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಚಂದ್ರಶೇಖರ್, ಪದ್ಮಮ್ಮ ರಮೇಶ್ ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಗ್ರಾಮಗಳ ಮುಖಂಡರು ಸೇರಿ ಈ ಸಭೆಗೆ ಸುಮಾರು 300 ಜನ ಹೋಗೋಣ ಅಂತ ತೀರ್ಮಾನ ಮಾಡಿ ಸಭೆ ಯಶಸ್ವಿಗೊಳಿಸಿ ಮಾನ್ಯ ಶಾಸಕರಾದಂಥ ರೂಪಾ ಮೇಡಮ್ ಅವರು ಕೈ ಬಲಪಡಿಸ್ಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ನಾವೆಲ್ಲ ಸಭೆಗೆ ಹಾಜರಾಗಿ ಅದ್ದೂರಿಯಾಗಿ ಯಶಸ್ವಿ ಮಾಡಿಕೊಡೋಕ್ಕೆ ತೀರ್ಮಾನ ಮಾಡಿದ್ವಿ. ಜನಪ್ರಿಯ ಶಾಸಕರಾದ ರೂಪಕಲಾ ಶಶಿಧರ್ ಅವರು ಬಂದ ಮೇಲೆ ಅಭಿವೃದ್ಧಿ ಏನೆಂಬುದನ್ನು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಅಭಿವೃದ್ಧಿ ಕುಂಠಿತವಾಗಿದ್ದು, ಮೊದಲಿದ್ದ ಶಾಸಕರ ಅಭಿವೃದ್ಧಿ ಕಡೆ ಗಮನ ಹರಿಸಿದ ಪಕ್ಷದಲ್ಲಿ ಶಾಸಕರು ರೂಪಕಲಾ ಶಶಿಧರ್ ಬಂದ ಮೇಲೆ ಎಲ್ಲ ವಿಧದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗ್ತಾಯಿದೆ. ಅವರಿಗೆ ಮುಂದುವರೆದು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕಂತ ಆಶಿಸ್ತಾ ನಾವು 25ನೇ ತಾರೀಕು ನಡೆಯುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವೆಂಕಟೇಶ್ವರ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು, ಎಲ್ಲ ಕಾರ್ಯಕರ್ತರು ಸೇರಿ ಒಪ್ಪಿಗೆಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯಕ್ರಮ ಪೂರ್ಣಗೊಳಿಸಲು ಒಪ್ಪಿರುತ್ತೇವೆ. ಅವರು ಸುಮಾರು ವರ್ಷಗಳಿಂದ ವಿಕೋಟೆಯಿಂದ ಕೆಜಿಎಫ್ ಮುಖಾಂತರ ಕೆಜಿಎಫ್ಗೆ ವೆಂಕಸಂದ್ರ, ಸೀತಂಪಲ್ಲಿ, ಮುಷ್ಟೂರು, ತಾತೇನಹಳ್ಳಿ, ಜೀಡ್ಮಾಕ್ನಹಳ್ಳಿ, ಪಂತನಹಳ್ಳಿ ಮಾರ್ಗವಾಗಿ ಬಸ್ ಸೌಕರ್ಯ ಇಲ್ಲದೇ ಇತ್ತು. ಈಗ ಈ ಗ್ರಾಮಗಳ ಮುಖಂಡರ ಕೋರಿಕೆ ಮೇರೆಗೆ ಪ್ರತಿದಿನ ಈಗ ಸರ್ಕಾರಿ ಬಸ್ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ಇದರಿಂದ ಅನೇಕ ಶಾಲಾ ಮಕ್ಕಳಿಗೆ, ರೈತರಿಗೆ, ಮಹಿಳೆಯರಿಗೆ ಜಾಸ್ತಿ ಉಪಯೋಗ ಆಗಿದೆ. ಮಾನ್ಯ ಶಾಸಕರಿಗೆ ಈ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು, ಕಾರ್ಯಕರ್ತರ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ತುಂಬ ಸಂತೋಷ ನಮಗೆಲ್ಲ. ಚಂದ್ರಣ್ಣ ಪೊಯ್ಯಿ ಒಳ್ಳೆ ನೆಲ್ಲೂರು ತಾವ ಬ್ರಿಡ್ಜ್ ಕಟ್ತಾವಳ, ಬ್ರಿಡ್ಜ್ ಅಂತ ಕಂಪ್ಲೀಟ್ అయిపోయింది. ఆ బ్రిడ్జ్కి 10 కోట్ల రూపాయలు శాంక్షన్ చేయించుకొచ్చింది మేడం వాళ్ళు. ఆ బ్రిడ్జ్ నెల్లూరు తవ అది సుమారు ఇంకా అది కావాల్సినట్ల బ్రిడ్జ్ అది బేతవంసరు నీళ్ళు వచ్చేట్లా బ్రిడ్జ్ అది. ఎందరో ఎమ్మెల్యేలు చెడిపోయి వాళ్ళు ఎవరిని కను కాలేదు. ఎమ్మెల్యే వాళ్ళ సంతోష్ గారు పీడబ్ల్యూడీ మినిస్టర్ తవ గ్రాంట్ తీసుకొని వచ్చి సతీష్ జారకిహొళి మినిస్టర్ వాళ్ళతో వాళ్ళు కొట్టి గ్రాంట్ తీసుకొని వచ్చి ఆ పని కంప్లీట్ అయింది. ఇనాగ్రేషన్కి మినిస్టర్ తోడుకురావాలని చెప్పి ఆయన అడ్డం పట్టి వాళ్ళు 25వ తారీఖు వస్తూ ఉన్నారు మినిస్టర్, శుక్రవారం. అందుకే మనమందరంలో పోవాలి. మనకి పంచాయతీకి 200 జనం తోడుకురావాలని చెప్పినారు ఎమ్మెల్యే. జనాలు చేర్చి సతీష్ జారకిహొళికి మనము గౌరవం అర్పించాలనే ఉద్దేశం వాళ్ళది. అదే రీతిగా మనము మన పంచాయతీనికి 200 జనం పోవాలని చెప్పి వాళ్ళు మనకు చెప్పినారు. మేము 200 జనం తోడుకొస్తాను చెప్పేసి మేము చెప్పించినాము. అందుకే మనం ಗ್ರಾಮ ಪಂಚಾಯಿತಿಯ ಒಂದು ಕಾಂಗ್ರೆಸ್ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿರತಕ್ಕಂಥ ಮಾಜಿ ಅಧ್ಯಕ್ಷರಾದಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಪ್ಪಾಜಿಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಪೂರ್ವಭಾವಿ ಸಭೆ ಸೇರಿರೋದು ಏನಂದರೆ 25/7/2025 ಶುಕ್ರವಾರ ನಮ್ಮ ಕ್ಷೇತ್ರಕ್ಕೆ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಬಂದು ನೆಲ್ಲೂರು ಮತ್ತು ಅಂಕತಟ್ಟಳ್ಳಿ ಸಮೀಪ ನಿರ್ಮಿಸಿರುವ ಸೇತುವೆಗಳನ್ನು
ಲೋಕಾರ್ಪಣೆ ಮಾಡಲಿದ್ದಾರೆ. ಆ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ನವರು ಭಾಗವಹಿಸ್ತಾರೆ. ಅದಕ್ಕೆ ಲೋಕೋಪಯೋಗಿ ಸಚಿವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ಅವರಿಗೆ ಭವ್ಯ ಸ್ವಾಗತ ಕೋರಲು ಪ್ರತಿ ಗ್ರಾಮ ಪಂಚಾಯಿತಿಯಿಂದ 250 ಜನ ಸೇರಿಸಬೇಕಂತ ಶಾಸಕರ ಒಂದು ಆದೇಶ ಮೇರೆಗೆ ಇವತ್ತಿನ ಬೆಳಗ್ಗೆ ನಾವೆಲ್ಲ ಸಭೆ ಸೇರಿ ಚರ್ಚೆ ಮಾಡಿ ಸುಮಾರು 250ರಿಂದ 300 ಜನ ತೆರಳಲು ಎಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿ ಸದಸ್ಯರು ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು APMC ನಿರ್ದೇಶಕರು ಎಲ್ಲ ಸೇರಿ ಕಾರ್ಯಕರ್ತರು ನಾವೆಲ್ಲ ಸೇರಿ ಸುಮಾರು 250ರಿಂದ 300 ಜನ ಆ ದಿನ ಬೆಳಗ್ಗೆ ವೆಂಕಸಂದ್ರ ಪಂಚಾಯಿತಿಯಿಂದ ನಮ್ಮ ಹಿರಿಯರಾದ ಅಪ್ಪಾಜಿಗೌಡರ ನೇತೃತ್ವದಲ್ಲಿ ತೆರಳಿ ಆ ಸಮಾರಂಭದಲ್ಲಿ ಭಾಗವಹಿಸಬೇಕಂತ ಎಲ್ಲರೂ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಈ RTO ಆಫೀಸನ್ನು ಭಾಳ ನೀಟಾಗಿ ಕೆಲಸ ಮಾಡಿಸಿದ್ದಾರೆ. ಅದು ಕೂಡ ಉದ್ಘಾಟನೆ ನಡೀತಾ ಇದೆ. ಮತ್ತು ನಮ್ಮ APMC ಮಾರ್ಕೆಟನ್ನು ಸಹ ಭಾಳ ಇದರಿಂದ ಮಾಡ್ತಾ ಇದ್ದಾರೆ. ಮತ್ತು ಇದೇ ಗ್ರಾಮ ಪಂಚಾಯತ್ ಸೇರಿದ ಮಲ್ಲಹಳ್ಳಿ ಹತ್ರ ಸುಮಾರು 5 ಕೋಟಿ ರೂಪಾಯಿ ಸೇತುವೆ ಕೂಡ ನಿರ್ಮಾಣ ಹಂತದಲ್ಲಿದೆ. ಅದಕ್ಕೆ ಕೂಡ ಸಚಿವರನ್ನು ಕರೆಸಬೇಕಂತ ನಾವು ಮೇಡಮ್ರವರು ನಮ್ಮ ಪಂಚಾಯತ್ ಪರವಾಗಿ ನಿನ್ನೆ ಮನವಿ ಮಾಡಿದ್ವಿ. ಅದಕ್ಕೆ ಕೂಡ ಸರ್ಕಾರ ಸ್ಪಂದಿಸಿದ್ದಾರೆ. ಅದೇ ರೀತಿ ಹಿರಿಯರಾದ ಅಪ್ಪಾಜಿಗೌಡರು ನಿನ್ನೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಗೋಪೇನಹಳ್ಳಿ ಹತ್ರ ಒಂದು ಬೃಹದಾಕಾರವಾದ ಒಂದು ಚೆಕ್ ಡ್ಯಾಮ್ ನಿರ್ಮಿಸಿ ಕೃತವಾಗಿ ಹರಿದು ಹೋಗುತ್ತ ನೀರನ್ನು ಅಲ್ಲಿ ನಿಲ್ಲಿಸಿ ಈ ಕಡೆ ಎಲ್ಲ ವಾಟರ್ ಸೋರ್ಸನ್ನು ರಿಚಾರ್ಜ್ ಮಾಡೋಕ್ಕೆ ಕೂಡ ನಾವು ನಿನ್ನೆ ಶಾಸಕರ ಹತ್ರ ಮನವಿ ಮಾಡಿದ್ವಿ. ಬೆಳಗ್ಗೆನೂ ಮನವಿ ಮಾಡಿದ್ವಿ. ಮತ್ತು ಇನ್ನೊಂದು ದಿನ ನಾವೆಲ್ಲರೂ ಸೇರಿ ಶಾಸಕರ ಹತ್ರ ಆ ಒಂದು ಪ್ರಸ್ತಾಪನ ಬಿಟ್ಟು ಮತ್ತು ಬೇರೆ ಕೆಲಸಗಳು ಕೂಡ ಏನೇನು ಇದೆ ಅಂತ ಮುಂದಿನ ದಿನಗಳಲ್ಲಿ ನಮ್ಗೆ ಹೇಳ್ತಾರೆ. ಅದೇ ಪ್ರಕಾರ ನಾವೆಲ್ಲ ಸೇರಿ ಅಪ್ಪಾಜಣ್ಣ ಅವ್ರ ನೇತೃತ್ವದಲ್ಲಿ ನಮ್ಮ ಪಂಚಾಯತಿಗೆ ಏನೇನು ಬೇಡಿಕೆಗಳಿದಾವಲ್ಲ ಅಂತ ಪಟ್ಟಿ ಸಲ್ಲಿಸಿ ಎಲ್ಲ ನೆರವೇರಿಸಬೇಕಂತ ಕೋರ್ಕೊಳ್ಳುತ್ತಾ ಶಾಸಕರ ಒಂದು ಕೈ ಬಲಪಡಿಸಲು ಮತ್ತು DC ಬ್ಯಾಂಕ್ ಅಧ್ಯಕ್ಷರ ಗೋವಿಂದ ಗೌಡರ ಕೈ ಬಲಪಡಿಸಲು ಆ ದಿನ ಎಲ್ಲ ಕಾರ್ಯಕರ್ತರು ಏನೇ ಕೆಲಸಗಳಿದ್ರೂ ಕೂಡ ನಾವು ಎಲ್ಲ ಪಂಚಾಯತಿಗಳಿಗಿಂತ ಜಾಸ್ತಿ ಅವರು 250 ಹೇಳಿದ್ದಾರೆ. ನಾವು 250ರಿಂದ 300 ಜನ ಒಂದು ಯೋಜನೆಯನ್ನು ಮಾಡಿ ನಾವು ಆ ದಿವಸ ಹೋಗಿ ಎಲ್ಲರೂ ಸುಖಕರವಾಗಿ ಬರಬೇಕಂತ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಲ್ಲಿ ಕೂಡ ಬೇಡ್ಕೊಳ್ತಾ ಇದ್ದೀವಿ. ನಿನ್ನೆ ಈ ದಿನಾಂಕ 25/7/2025 ಈ ಕ್ಷೇತ್ರಕ್ಕೆ ಆಗಮಿಸಲಿರುವ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಭವ್ಯವಾಗಿ ಸ್ವಾಗತಿಸಿ ಅವರನ್ನು ಅಭಿನಂದಿಸಬೇಕಂತೇಳಿ ನಮ್ಮ ಮಾನ್ಯ ಶಾಸಕರು ತಿಳಿಸಿರೋದ್ರಿಂದ ನಿನ್ನೆ ಪೂರ್ವಭಾವಿ ಸಭೆ ನಡೆದು ಈ ಎಲ್ಲ ಪಂಚಾಯತಿಯಿಂದ 200 ಜನ ಬರಬೇಕಂತೇಳಿ ಅವರು ತಿಳಿಸಿರುತ್ತಾರೆ. ನಾನು ಈ ದಿನ ಎಲ್ಲ ಸದಸ್ಯರನ್ನು ಮುಖಂಡರನ್ನ ಕಾರ್ಯಕರ್ತರನ್ನ ಅಲ್ಲಿ ಸೇರಿಸಿದಾಗ ಎಲ್ಲ ಮುಖಂಡರು ಒಮ್ಮತದಿಂದ ಎಲ್ಲ ಸದಸ್ಯರು ಒಮ್ಮತದಿಂದ ಒಪ್ಕೊಂಡು ನಾವು 200ರಿಂದ 300 ಜನ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿರ್ತೇವೆ. ಅದರಂತೆ ನಾವು ಶುಕ್ರವಾರದಂದು 300 ಜನ ಸೇರಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಚಿವರಿಗೆ ಮತ್ತು ನಮ್ಮ ಶಾಸಕರಿಗೆ ಅಭಿನಂದನೆ ತಿಳಿಸಬೇಕಂತೇಳಿ ಈ ಮೂಲಕ ನಾನು ಬಯಸ್ತೀನಿ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.